ಸಿಟಿಯಲ್ಲಿರುವ ಪ್ರತಿಷ್ಠಿತ ಕಾಲೇಜುಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿದ್ದೀರಾ? ಅವರು ಕೇವಲ ಕಾಲೇಜ್, ಹಾಸ್ಟೆಲ್, ಪಿಜಿ ಬಿಟ್ರೆ ಇನ್ನೆಲ್ಲೂ ಹೋಗ್ತಿಲ್ಲ ಅಂತ ಕೂಡ ಅಂದ್ಕೊಂಡಿದ್ದೀರಾ? ಹಾಗಾದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಿ. ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ದರೋಡೆ ಮಾಡಿ ಪೊಲೀಸರ ಅತಿಥಿಗಳಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ದುಶ್ಚಟಗಳಿಗೆ ಹಿಂದೆ ಬಿದ್ದು ರಾಬರಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಂದ ರಾಬರಿ. ಹಣ ಸಂಪಾದನೆಗೆ ಹೆದ್ದಾರಿ ರಾಬರಿಗಿಳಿದ ತಂಡ. ಹೊರ ರಾಜ್ಯದ ಬಾಡಿಗೆ ಕಾರು ದರೋಡೆಗೆ ಬಳಕೆ. ಚೆನ್ನಾಗೋದ್ಲಿ ಅಂತ ತಾವು ಕಷ್ಟಪಟ್ಟು ದುಡಿದು ದೂರದ ಸಿಟಿ ಕಾಲೇಜಿಗೆ ಪೋಷಕರು ಮಕ್ಕಳನ್ನ ಸೇರಿಸ್ತಾರೆ. ಆದ್ರೆ ಮಕ್ಕಳ ಮೇಲೆ ನಿಗಾ ವಹಿಸೋದನ್ನ ಮರೆತು ಬಿಡ್ತಾರೆ. ಆಗ್ಲೇ ಮಕ್ಕಳು ದಾರಿ ತಪ್ಪೋದು. ಹಾಗೆ ಓದೋ ವಯಸ್ಸಿನಲ್ಲಿ ದುಶ್ಚಟಗಳಿಗೆ ದಾಸರಾದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ದರೋಡೆಗೆ ಇಳಿದು ಸಿಕ್ಕಿಬಿದ್ದಿದ್ದಾರೆ. ವಾಮ ಮಾರ್ಗದಲ್ಲಿ ಹಣ ಸಂಪಾದನೆಗೆ ಬಂದ ವಿದ್ಯಾರ್ಥಿಗಳು ತಮ್ಮ ಚಿನ್ನದಂಥ ಭವಿಷ್ಯವನ್ನ ಹಾಳು ಮಾಡಿಕೊಂಡಿದ್ದಾರೆ. ಡ್ರಾಪ್ ಕೊಡೋದಾಗಿ ಕಾರ್ ಹತ್ತಿಸಿಕೊಂಡು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ದರೋಡೆ ಮಾಡ್ತಿದ್ದ ಖದೀಮರ ಹೆಡೆ ಮುರಿ ಕಟ್ಟುವಲ್ಲಿ ಮಂಡ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಡಿವೈಎಸ್ಪಿ ಲಕ್ಷ್ಮೀನಾರಾಯಣ, ಪಿಎಸ್ಐ ಶೇಷಾದ್ರಿ ನೇತೃತ್ವದ ತಂಡ ಕಿರಣ್, ಕುಶಾಲ್ ಬಾಬು, ಗೋಕುಲ್ ಅನ್ನೋರನ್ನ ಬಂಧಿಸಿದ್ದಾರೆ. ಬಂಧಿತ ಕಿರಣ್ ಹಾಗೂ ಕುಶಾಲ್ ಬಾಬು ಬೆಂಗಳೂರಿನ ಬಿಎಂಎಸ್ ಕಾಲೇಜಿನ ಎಂಜಿನಿಯರಿಂಗ್ ವಿಭಾಗದ 7ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಾಗಿದ್ದಾರೆ. ಗೋಕುಲ್ ಅದೇ ಕಾಲೇಜಿನ ವಿದ್ಯಾರ್ಥಿಯೊಬ್ಬನ ಸಹೋದರನಾಗಿದ್ದು ಆನ್ಲೈನ್ ಬಿಸಿನೆಸ್ ಸಲುವಾಗಿ ಈ ಮೂವರು ಜೊತೆಯಾಗಿದ್ರು. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತೂಬಿನಕೆರೆ ಹತ್ತಿರ ರಾಬರಿ ಆಗಿದೆ ಅಂತೇಳಿ ಒಬ್ಬರು ಅಬ್ದುಲ್ ಜಲೀಲ್ ಅಂತೇಳಿ ಒಂದು ದೂರನ್ನು ದಾಖಲಿಸ್ತಾರೆ. ಕೆಂಗೇರಿಯಿಂದ ವಿರಾಜಪೇಟೆಗೆ ಹೋಗಲಿಕ್ಕೆ ಒಂದು ಬಸ್ಸಿಗಾಗಿ ವೇಟ್ ಮಾಡ್ತಾ ಇದ್ದಾರೆ. ವೇಟ್ ಮಾಡ್ತಾ ಇರುವಾಗ ಮಾರುತಿ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಯೆಲ್ಲೋ ಬೋರ್ಡ್ ಕಾರ್ ಬರ್ತದೆ. ಕಾರ್ ಬಂದು ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾರೆ. ಆವಾಗ ಇಲ್ಲ, ನಾನು ವಿರಾಜಪೇಟೆಗೆ ಹೋಗು ಬಸ್ಸಿಗಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಇಲ್ಲ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬರೋದಾದ್ರೆ ಬನ್ನಿ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಆತ ಆ ಒಂದು ಕಾರಿನಲ್ಲಿ ಕುಳ್ಕೊಂಡು ಅಲ್ಲಿಂದ ಬಿಡದಿ, ರಾಮನಗರ ಮೂಲಕ ಮಂಡ್ಯದ ಒಂದು ತೂಬಿನಕೆರೆ ಹತ್ರ ಒಂದು ಎಕ್ಸಿಟ್ ತೊಗೋತಾರೆ. ಎಕ್ಸಿಟ್ ತೊಗೊಂಡು ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗಿ ಆತನ ಕುತ್ತಿಗೆಗೆ ಏಕಾಏಕಿ ಹಗ್ಗ ಬಿಗಿದು ಆತನಿಗೆ ನಿನ್ನ ಕಡೆ ಏನು ದುಡ್ಡು ಇದೆಯಲ್ಲ ಕೊಡು ಅಂಥೇಳಿ ಹೆದರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವನ ಬಳಿ ಇದ್ದ 4,000 ರೂಪಾಯಿ ದುಡ್ಡು, ಒಂದು ಮೊಬೈಲನ್ನು ಅವರು ಕಿತ್ಕೋತಾರೆ. ಅಲ್ಲಿಂದ 10,000 ರೂಪಾಯಿ ಆತನ ಅಕೌಂಟ್ನಿಂದ IPL ವಿನ್ ಅಂತೇಳಿ ಒಂದು ಬೆಟ್ಟಿಂಗ್ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿಂದ ಆತನನ್ನು ಬಿಟ್ಟು ಪರಾರಿಯಾಗಿ ಹೋಗ್ತಾರೆ. ಪರಾರಿಯಾಗಿ ಹೋದ್ಮೇಲೆ ಆತ ಪೊಲೀಸ್ ಠಾಣೆಗೆ ಬಂದು ಈ ಥರ ಒಂದು ದೂರನ್ನು ಕೊಟ್ಟಿರ್ತಾನೆ. ಆರಂಭದಲ್ಲಿ ಆನ್ಲೈನ್ ಬಿಸಿನೆಸ್ ಮಾಡಿ ಕೈ ಸುಟ್ಟುಕೊಂಡ ಇವರು ವೇಗವಾಗಿ ಹಣ ಸಂಪಾದಿಸಲು ಹೆದ್ದಾರಿ ರಾಬರಿಗಿಳಿದಿದ್ರು. ಹೊರ ರಾಜ್ಯದಲ್ಲಿ ನೋಂದಾಯಿಸಲಾದ ಕಾರನ್ನ ಬಾಡಿಗೆ ಪಡೆದು ದರೋಡೆಗೆ ಬಳಕೆ ಮಾಡ್ತಿದ್ರು. ಕೆಂಗೇರಿ ಬಸ್ ನಿಲ್ದಾಣದ ಬಳಿ ಬಸ್ಗಾಗಿ ಕಾಯುತ್ತಾ ನಿಂತಿದ್ದವರನ್ನ ಟಾರ್ಗೆಟ್ ಮಾಡ್ತಿದ್ದ ಗ್ಯಾಂಗ್ ಕಾರಿನಲ್ಲಿ ಡ್ರಾಪ್ ಮಾಡೋದಾಗಿ ಹೇಳಿ ಹತ್ತಿಸಿಕೊಳ್ತಾ ಇದ್ರು. ಮಂಡ್ಯದ ತೂಬಿನಕೆರೆ, ಕರಿಘಟ್ಟದಂತಹ ನಿರ್ಜನ ಪ್ರದೇಶದ ಬಳಿ ಕಾರು ಬರ್ತಿದ್ದಂತೆ ಕತ್ತಿಗೆ ಹಗ್ಗ ಹಾಕಿ ಬೆದರಿಕೆ ಹಾಕುತ್ತಿದ್ದ ಇವರು ವ್ಯಕ್ತಿಯ ಬಳಿಯಿದ್ದ ಫೋನ್, ಜೇಬಲ್ಲಿದ್ದ ಹಣ ಕದ್ದು ಫೋನ್ ಪೇ ಮೂಲಕ ಬೆಟ್ಟಿಂಗ್ ಆಪ್ಗಳಿಗೆ ಹಣ ರವಾನೆ ಮಾಡಿಕೊಳ್ತಿದ್ರು. ಇದೇ ರೀತಿ ವಿರಾಜಪೇಟೆಯ ಅಬ್ದುಲ್ ಜಲೀಲ್ ಹಾಗೂ ಮೈಸೂರಿನ ಯತೀಂದ್ರ ಅನ್ನೋರ ಬಳಿ ದರೋಡೆ ಮಾಡಿದ್ರು. ಬಂದ ಹಣದಲ್ಲಿ ಖದೀಮರು ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಪೋಷಕರಿಗೆ ಪಿಜಿಯಲ್ಲಿ ಇರೋದಾಗಿ ಹೇಳಿ ಅಪಾರ್ಟ್ಮೆಂಟ್ ಬಾಡಿಗೆ ಪಡೆದು ವಾಸವಿದ್ರು. ಸೊ ಈ ದೂರನ್ನು ಆಧರಿಸಿ ಮಂಡ್ಯ DSP ಲಕ್ಷ್ಮೀನಾರಾಯಣ ಪ್ರಸಾದ್ ಅವರ ಒಂದು ಮಾರ್ಗದರ್ಶನದಲ್ಲಿ ತಂಡಗಳು 2-3 ತಂಡಗಳು ಕೆಲಸ ಮಾಡ್ತವೆ. ಮುಖ್ಯವಾಗಿ ಮಂಡ್ಯ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದ ಶಿವಪ್ರಸಾದ್ ಮತ್ತು ಈಗಿನ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತು ಮಂಡ್ಯ ಈಸ್ಟ್ ಪೊಲೀಸ್ ಠಾಣೆಯ ಶೇಷಾದ್ರಿ ಮತ್ತು ಅವರ ತಂಡ ಈ ಒಂದು ಪ್ರಕರಣದ ಆರೋಪಿತರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಅನುಸರಿಸಿ ಒಟ್ಟು 3 ಜನ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಡ್ಯ ಹಾಗೂ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಕಡೆಗೆ ತಾಂತ್ರಿಕ ಸುಳಿವು ಹಿಡಿದ ಮಂಡ್ಯ ಪೊಲೀಸರು ದರೋಡೆಕೋರರ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ಭವಿಷ್ಯ ಕಟ್ಟಿಕೊಳ್ಳಬೇಕಾಗಿದ್ದ ವಿದ್ಯಾರ್ಥಿಗಳು ದರೋಡೆ ಮಾಡಿ ಜೈಲು ಸೇರಿದ್ದು ಮಾತ್ರ ವಿಪರ್ಯಾಸ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.